ನಮ್ಮಲ್ಲಿ ಪ್ರಧಾನಿ ಆಗಿದ್ರಿಂದ ಬಡ ಜನರಿಗೆ ಏನಾದ್ರೂ ಏಳಿಗೆ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕೊಟ್ಟದ್ದು ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಸರ್ಕಾರವನ್ನ ನೀವು ಬೆಂಬಲಿಸಿ, ಖಂಡಿತವಾಗಿಯೂ ಬಡವರಿಗೆ, ಯುವಕರಿಗೆ, ಮಹಿಳೆಯರಿಗೆ ನಿಮ್ಮನ್ನು ಒಂದು ಆರ್ಥಿಕ ಮಟ್ಟದಲ್ಲಿ ವಿದ್ಯಾವಂತರಾಗಿ ಮಾಡ್ತಾರೆ, ಬುದ್ಧಿವಂತರಾಗಿ ಮಾಡ್ತಾರೆ. ಪ್ರಪಂಚದಲ್ಲಿ ನಂಬರ್ 1 ದೇಶವನ್ನಾಗಿ ಮಾಡಲಿಕ್ಕೆ ನಾವು ಸಂಕಲ್ಪ ಮಾಡ್ತೇವೆ. ನಾವು ಕೋಮುಗಲಭೆ ಅನ್ನೋದು ನೋಡಿ ಏನೋ ವಿರೋಧ ಪಕ್ಷದವರು ಏನೋ ಒಂದು ತಲೆಗೆ ತೂರಿಸಿ ಇವತ್ತು ಅಧಿಕಾರ ನಮ್ಗೆ ಕೊಡಿ, ನಾವು ಏನೋ ರಾಮರಾಜ್ಯ ಮಾಡ್ತೇವೆ ಅಂತ ಹೇಳ್ತಾರೆ. ನಾನು ಒಂದು ವಿಚಾರ ಬ್ರಹ್ಮಾವರದಲ್ಲಿ ಇವತ್ತು ಹೇಳ್ತೇನೆ. ನನ್ನ ಚುನಾವಣೆಯ ಮೊದಲು ನಮ್ಮ ಹಿಂದೂಗಳು ನಮಗೆ ವೋಟ್ ಹಾಕಿ ಹಿಂದೂಗಳ ನಾನು ಕುಟುಂಬ ಅಭಿವೃದ್ಧಿ ಮಾಡ್ತೇನೆ ಅಂತ ಇಲ್ಲಿಗಾಯ್ತು, ವಿದ್ಯಾಭ್ಯಾಸ ಕೊಡ್ತೇನೆ ಅಂತ ಇಲ್ಲಿ ಆಯ್ತು. ನಾನು ಮೊನ್ನೆ ಒಂದು ಟಿವಿ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ, ನಮ್ಮಲ್ಲಿ ಒಂದು ಶಾಲೆ ಓಪನ್ ಆಗಿದೆ ಇವತ್ತು, RSS ಶಾಲೆ ಚೇರ್ಕಾಡಿಯಲ್ಲಿ. RSS ಶಾಲೆಯಲ್ಲಿ ಹಿಂದೂಗಳದು RSS ಮಕ್ಕಳು ನಾವೆಲ್ಲ ಹೋಗಿ ಸೇರ್ಕೊಂಡಿದ್ದೇವೆ. ಇವತ್ತು ಆ ಶಾಲೆಯಲ್ಲಿ ಫೀಸ್ ಎಷ್ಟು ಗೊತ್ತಾ? 1.5 ಲಕ್ಷ ರೂಪಾಯಿ KG ಕ್ಲಾಸಿಗೆ, 2 ಲಕ್ಷ ರೂಪಾಯಿ ಹೇಳ್ತಾರೆ KG ಕ್ಲಾಸಿಗೆ. ಅದೇ ನಾವು ಬೇರೆ ಶಾಲೆಯಲ್ಲಿ ಹೋದ್ರೆ 40,000 ರೂಪಾಯಿ. ಪ್ರೈವೇಟ್ ಶಾಲೆ ನಾನು ಮಾತ್ರ, ಗವರ್ಮೆಂಟ್ ಶಾಲೆ ಏನು ಹಿಂದೂಗಳ ಮಕ್ಕಳಿಗೆ ಇಲ್ಲಿ ಫೀಸ್ ಕಡಿಮೆ ಮಾಡಿ ಧರ್ಮಕ್ಕೆ ಕಲಿಸ್ಲಿಕ್ಕೆ ಮೋದಿ ಸರ್ಕಾರಕ್ಕೆ RSS ನವರಿಗೆ ಕೆಪಾಸಿಟಿ ಇಲ್ವಾ? ನಮ್ಮ ಹಿಂದೂಗಳ ಓಟ್ ತಗೊಂಡಿದ್ದಾರೆ ಅವರು. ನಾನು ಇವತ್ತು ಒಂದು ಕಿವಿ ಮಾತು ನಿಮ್ಮನ್ನು ಹೇಳ್ತೇನೆ, ಹಿಂದೂಗಳ ಓಟ್ ತಗೊಂಡಿದ್ದಾರೆ, ಇಲ್ಲಿ MLAಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಇಲ್ಲಿ MP ಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಕೇಂದ್ರ ಸರ್ಕಾರ ಅವರು ನಡೆಸ್ತಾ ಇದ್ದಾರೆ. RSS ಪ್ರತಿಷ್ಠಿತ ಹಿಂದೂ ಸಂಸ್ಥೆ ಅಂತ ಅವರು ಇವತ್ತು ನಮಗೆ ರಾಜ್ಯ ದೇಶದಲ್ಲಿ ಹೇಳ್ತಾರೆ. ಯಾಕೆಂದ್ರೆ ನಿಮ್ಮ ಶಾಲೆಯಲ್ಲಿ 1.5 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಮಕ್ಕಳಿಗೆ ಫೀಸ್ ಉಂಟು. ಒಂದೇ ಒಂದು ಬಡ ಹಿಂದೂ ಮಕ್ಕಳಿಗೆ ಆ ಶಾಲೆಯಲ್ಲಿ ಇವತ್ತು ಫ್ರೀ ಸೀಟ್ ಸಿಗ್ತಾ ಇಲ್ಲ. ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ RSS ಮುಖಂಡರಿಗೆ, ನಾನು ಇವತ್ತು ಕೇಳಲಿಕ್ಕೆ ಬಯಸ್ತೇನೆ ಶ್ರೀನಿವಾಸ್ ಪೂಜಾರಿಗೆ, ನಾನು ಇವತ್ತು ಕೇಳಲಿಕ್ಕೆ ಬರ್ತೇನೆ ಯಶ್ಪಾಲ್ ಸುವರ್ಣರಿಗೆ. ಇವತ್ತು ಏನ್ ನಿಮ್ಗೆ ಅವರ ನಿಮ್ಮ ಪಕ್ಷದ ವರಿಷ್ಠರ ಹತ್ರ ಹೋಗಿ ಮಾತಾಡ್ಲಿಕ್ಕೆ ನಿಮ್ಗೆ ತಾಕತ್ತಿಲ್ವಾ ಅಂತ? ನಮ್ಮ ಹಿಂದೂಗಳ ಓಟ್ ತಕೊಂಡು ನಮ್ಮದೇ ಹಿಂದೂಗಳ ಮಕ್ಕಳ ಹತ್ರ ನೀವು ಲಕ್ಷಾಂತರ ಫೀಸ್ ನೋಡ್ತೀರಲ್ವಾ, ನಿಮ್ಗೆ ನಾಚಿಕೆ ಆಗುದಿಲ್ವಾ ಅಂತ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರೂ ಬಡ ಹಿಂದೂಗೆ ಕೂಡ ಒಂದು ವಿದ್ಯಾಭ್ಯಾಸ ಕೊಡೋದಾದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಅನೇಕ ಮಂದಿಗಳು ಇವತ್ತು ಈ ಗ್ಯಾರಂಟಿ ಬಂದಾಗ ನಮ್ಮ ರಾಜ್ಯದಲ್ಲಿ DK ಶಿವಕುಮಾರ್ ಅಧ್ಯಕ್ಷರಾಗಿದ್ರು, ಸಿದ್ದರಾಮಯ್ಯ ಅವರು ಅಪೋಸಿಷನ್ ಲೀಡರ್ ಆಗಿದ್ರು. ಇವರಿಬ್ರು ಸೇರಿ ನಮ್ಮ ಬಡವರ ಕಣ್ಣೀರನ್ನು ಒರೆಸುವಂತ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಬಂದ್ರೆ ನಾವು ಖಂಡಿತವಾಗಿಯೂ ಮಾಡ್ತೇವೆ ಅಂತ ಈ 5 ಗ್ಯಾರಂಟಿ ಯೋಜನೆಯನ್ನ ನಮ್ಗೆ ಕೊಟ್ಟಿದ್ರು. ಆದ್ರೆ ನಮ್ಗೆ ಇಲ್ಲಿ ಏನಾಯ್ತು, ದುರದೃಷ್ಟಕವಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಾವು ಯಾರನ್ನೂ ನಾವು ಗೆಲ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆದ್ರೂ ನಾವು ಸೋತ್ರೂ ಪರವಾಗಿಲ್ಲ, ನಮ್ಮ ರಾಜ್ಯದ ಬಡ ಜನರಿಗೆ ನಾವು ಹೊಟ್ಟೆಗೆ ಹೊರಗಬಾರ್ದು, ಅವರು ಕೂಡ ಹೊಟ್ಟೆ ತುಂಬಾ ಊಟ ಮಾಡಬೇಕು, ಅವರ ಆರ್ಥಿಕ ಪರಿಸ್ಥಿತಿ ನಾವು ಗಟ್ಟಿ ಮಾಡಬೇಕು ಅಂತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಪ್ರದೇಶದಲ್ಲಿ ಕಾಂಗ್ರೆಸ್ನ ಯಾರೂ ನಾವು ಕ್ಯಾಂಡಿಡೇಟ್ಸ್ ಗೆಲ್ಲಿಲ್ಲಾದ್ರೂ ನಮ್ಮ ಬಡವರನ್ನ ಸೂಚಿಸಿ ಇವತ್ತು ಗ್ಯಾರಂಟಿಯನ್ನ ನಾನು ನಿಮ್ಗೆಲ್ಲರಿಗೆ ಕೊಟ್ಟಿದ್ದಾರೆ. ನಮ್ಗೊಂದು ಖುಷಿಯ ವಿಚಾರ ಏನಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಗ್ಯಾರಂಟಿಯ ಒಂದು ಯಾರು ಫಲಾನುಭವಿಗಳಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಗರಿಷ್ಠ ಮಟ್ಟದಲ್ಲಿ ಇದ್ದಾರೆ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮನ್ನು ಸೋಲಿಸಿದ್ದಾರೆ, ಜನರು ಸೋಲಿಸಿದ್ದಾರೆ, ಆದ್ರೂ ಫಲಾನುಭವಿಗಳಾಗಿರುವಾಗ ಇಡೀ ರಾಜ್ಯದಲ್ಲಿ ಗರಿಷ್ಠ ಮಟ್ಟದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಅದು ಉಡುಪಿಯ ಜನರು ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯದ ಎಲ್ಲಾ ಅನುದಾನವನ್ನ ನಮ್ಮ ಗ್ಯಾರಂಟಿಯ ನಮ್ಮ ಸದಸ್ಯರು ಇವತ್ತು ತಗೊಳ್ತಾ ಇದ್ದಾರೆ ಅಂತ ನನ್ಗೆ ಇವತ್ತು ಖುಷಿ ಆಗ್ತಾ ಇದೆ. ನಮ್ಮಲ್ಲಿ ಚುನಾವಣೆ ಇನ್ನು ಬರ್ತಾ ಇದೆ. ನಮ್ಮಲ್ಲಿ 2-3 ತಿಂಗಳಲ್ಲಿ ಇನ್ನು ಪಂಚಾಯತ್ ಚುನಾವಣೆ ಬರ್ತಾ ಇದೆ, ತಾಲೂಕು ಪಂಚಾಯತ್ ಚುನಾವಣೆ ಬರ್ತಾ ಇದೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ. ನಮ್ಮ ವಿರೋಧ ಪಕ್ಷದವರು ಬರ್ತಾರೆ, ಆ ನಂತರ ವಿಧಾನಸಭಾ ಚುನಾವಣೆ ಬರ್ತದೆ, ಲೋಕಸಭಾ ಚುನಾವಣೆ ಬರ್ತದೆ 2 ವರ್ಷದಲ್ಲಿ. ನಮ್ಮ ವಿರೋಧ ಪಕ್ಷದವರು ಇವತ್ತು ಬರ್ತಾರೆ, ಅವರು ಕೂಡ ಗ್ಯಾರಂಟಿಯನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಾವು ಯಾವ ಗ್ಯಾರಂಟಿಯನ್ನ ಇಲ್ಲಿ ಕೊಟ್ಟು ಬಡವರಿಗೆ ನಾವು ಹೊಟ್ಟೆ ತುಂಬುವ ಒಂದು ಕೆಲಸವನ್ನ ಮಾಡಿದೇವಾ, ಅದಕ್ಕೆ ಅವರು ಟೀಕೆ ಮಾಡಲಿಕ್ಕೆ ನಾವು ಶುರು ಮಾಡಿದ್ವಿ. ಅದೇವನ್ನು ನಾವು ಇವತ್ತು ಬೇರೆ ರಾಜ್ಯದಲ್ಲಿ ಚುನಾವಣೆ ಮಾಡುವಾಗ ನಮ್ಮಕ್ಕಿಂತ 2 ಪಾಲು ಹೆಚ್ಚು ಗ್ಯಾರಂಟಿಯನ್ನು ಕೊಡ್ತೇವೆ ಅಂತ ಇವತ್ತು ಅಮಿತ್ ಶಾ ಮತ್ತು ಮೋದಿ ಸರ್ಕಾರ ಇವತ್ತು ಹೇಳ್ತಾ ಇದ್ದಾರೆ. ನಾನು ಇವತ್ತು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ನಮ್ಮ ವಿಧಾನಸಭಾ ಚುನಾವಣೆ ಆಗುವ ಮೊದಲು ಲೋಕಸಭಾ ಚುನಾವಣೆ ಆಗ್ತಾ ಇತ್ತು.
ಆ ಲೋಕಸಭಾ ಚುನಾವಣೆ ಮತ್ತು 2014ರಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಾಗ ಇದೇ ಗ್ಯಾರಂಟಿಯನ್ನು ನಿಮಗೆ ನರೇಂದ್ರ ಮೋದಿ ಅವರು ಘೋಷಿಸಿದ್ರು. ನಾನು ಎಲ್ಲರ ಅಕೌಂಟಿಗೆ 15 ಲಕ್ಷ ರೂಪಾಯಿಯನ್ನು ಹಾಕ್ತೇವೆ, ನಮಗೆ ನೀವು ವೋಟ್ ಕೊಡಿ ಅಂತ. ನಿಮ್ಮಂತ ಬಡ ಜನರು 15 ಲಕ್ಷ ರೂಪಾಯಿ ಅಕೌಂಟಿಗೆ ಬರ್ತದೆ ಅಂತ ಅವರನ್ನು ವೋಟ್ ಮಾಡಿ ಇವತ್ತು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ನಾನು ಒಂದು ವಿಷಯ ಇವತ್ತು ಕೇಳ್ತಾ ಇದ್ದೇನೆ, ಇವತ್ತಿನ ತನಕ ಬಿಜೆಪಿ ಸರ್ಕಾರ 2014ರಿಂದ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಇವತ್ತಿನ ತನಕ ಬಡ ಜನರಿಗೆ ಇವತ್ತು ಏನು ಅನುದಾನ ಅಥವಾ ಏನು ಗ್ಯಾರಂಟಿ ಕೊಟ್ಟದ್ದು ನಮ್ಮ ರಾಜ್ಯದಲ್ಲಿ ನಾನು ನೋಡ್ತಾ ಇಲ್ಲ. ನಾನು ಹೆಚ್ಚಾಗಿ ಅವ್ರನ್ನ ಇದು ಮಾಡುದಿಲ್ಲ. ಆದ್ರೆ ಇವತ್ತು ನಮ್ಮ ಬ್ರಹ್ಮಾವರ ತಾಲೂಕು ಕೊರೋನಾ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ SC/ST ಘಟಕದ ಇದ್ವಿ. ನಮ್ಗೆ ಗೊತ್ತಿದೆ ಇದು ಕಾರ್ಮಿಕ ವರ್ಗ ಅಂತ. ನಾಯಕರಿಗೆ ಕೂಡ 4 ಗಂಟೆಗೆ ಬನ್ನಿ ಅಂತ ಹೇಳಿ ಮತ್ತೆ ನಾನೇ 6 ಗಂಟೆಗೆ ಕಾರ್ಯಕ್ರಮ ಶುರು ಮಾಡುವ ಅಂತ ಹೇಳಿದೆ. ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಈ ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಅದಕ್ಕಿಂತ ಮುಖ್ಯವಾಗಿ KPCCಯ ಉಪಾಧ್ಯಕ್ಷರು, ಉಡುಪಿ ಜಿಲ್ಲೆಯ ಉಸ್ತುವಾರಿ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.